ಅದಕ್ಕಾಗಿ ಪ್ರೇರೆ ದೇವರ ಸಮ್ಮುಖದಲ್ಲಿ ಆಲಯದಲ್ಲಿ ಬರುವಾಗ, ದೇವರೊಟ್ಟಿಗೆ ಬರುವಾಗ ನಾವು ಏನೋ ಒಂದು ಭಯದ ರೀತಿಯಿಂದಲೂ ಕೊಲ್ಲುತ್ತಾನೆ, ಸಾಯಿಸ್ತಾನೆ, ಯೋಗ್ಯತೆ ಇಲ್ಲ ಎಂಬಂತ ಅಧೈರ್ಯದಿಂದಲೂ ಬರದಂತೆ ಬೈಬಲ್ ಹೇಳ್ತದೆ, ದೇವರ ಕೃಪಾ ಸಿಂಹಾಸನದ ಮುಂದೆ ಧೈರ್ಯವಾಗಿ ಬನ್ರಿ. ಎನಿ ಟೈಮ್, ಯಾವಾಗಲೂ ನೀವು ದೇವರ ಸಮ್ಮುಖದಲ್ಲಿ ಬರುವಾಗ ಧೈರ್ಯವಾಗಿ ಬನ್ರಿ. ಅದಕ್ಕೆ ನೀವು ದೀಕ್ಷಾ ಸ್ಥಾನ ತೆಗೆದುಕೊಂಡಾಗ ಯಾರನ್ನ ಧರಿಸಿಕೊಂಡಿದ್ದೀರಿ? ಎಲ್ಲರೂ ಹೇಳ್ರಿ, ಯಾರನ್ನ ಧರಿಸಿಕೊಂಡಿದ್ದೀರಿ? ದೀಕ್ಷಾ ಸ್ಥಾನ ಎಂಬುದು ಮೈ ಕೊಳೆಯನ್ನ ನೀಗಿಸುವಂಥದ್ದಲ್ಲ. ದೀಕ್ಷಾ ಸ್ಥಾನ ಎಂಬುದು ಒಂದು ಪುಣ್ಯ ಸ್ನಾನವಲ್ಲ. ದೀಕ್ಷಾ ಸ್ಥಾನದಲ್ಲಿ ಯಾವ ಒಂದು ಬದಲಾವಣೆ ಇಲ್ಲ, ಅದು ಸಾಧಾರಣವಾದ ನೀರೇ. ದೀಕ್ಷಾ ಸ್ಥಾನದಲ್ಲಿ ಬದಲಾವಣೆ ಇಲ್ಲ. ಆದರೆ ನೀವು ಕ್ರಿಸ್ತನನ್ನು ಧರಿಸಿಕೊಂಡಿದ್ದರಲ್ಲಿ ಬದಲಾವಣೆಯನ್ನ ನೀವು ಕಾಣುತ್ತೀರಿ. ಅದಕ್ಕಾಗಿ ನಾನು ಅರ್ಹನಲ್ಲ, ಯೋಗ್ಯತೆ ಅಲ್ಲ, ನನ್ನ ನೀತಿ ಸರಿ ಇಲ್ಲ, ನಾನು ಯೋಗ್ಯನಲ್ಲ ಎಂಬಂತ ಕೀಳ್ ಇರುಮೆಯನ್ನ ನೀವು ಬಿಟ್ಟು, ನಿಮ್ಮ ಹತಾಶೆಗಳನ್ನು ಬಿಟ್ಟು ನಿರೀಕ್ಷೆ ಉಳ್ಳವರಾಗಿರ್ರಿ, ನಂಬಿಕೆ ಉಳ್ಳವರಾಗಿರಿ, ಎದೆ ಎತ್ತಿದವರಾಗಿರ್ರಿ, ಧೈರ್ಯ ಉಳ್ಳವರಾಗಿರ್ರಿ. ಭಯವನ್ನ ಸೈತಾನನು ಕೊಂಡು ಬರುವನಾಗಿದ್ದಾನೆ. ಪ್ರೇರೆ, ಒಬ್ಬ ರಾಜನು ಆತನು ಹೇಗಿರುತ್ತಾನೆಂದ್ರೆ ಅವನು ದೇಶದಲ್ಲಿ ಅವನು ಧೈರ್ಯ ಉಳ್ಳವನಾಗಿರುತ್ತಾನೆ. ನೀವು ಹೊಂದಿರುವ ಅಭಿಷೇಕ, ನೀವು ಹೊಂದಿರುವಂತ ಆತ್ಮ ಎಂತ ಆತ್ಮ ಅಂದ್ರೆ ಏಡಿಯ ಆತ್ಮವಲ್ಲ, ಭಯದ ಆತ್ಮವಲ್ಲ, ದಾಸನ ಆತ್ಮವಲ್ಲ, ಅಡಿಯಾಳಿನ ಆತ್ಮವಲ್ಲ, ಆಳಿನ ಆತ್ಮವಲ್ಲ. ನೀನು ಮತ್ತು ನಾನು ಹೊಂದಿರುವಂತ ಆತ್ಮ ರಾಜ ಅಭಿಷೇಕವನ್ನ ದೇವರು ನಿನಗೂ ನನಗೂ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಬೈಬಲ್ ನೋಡುತ್ತೇವೆ, ಯಾರೆಲ್ಲ ದೇವರು ಅರಸನಾಗಿ ಮಾಡಿದನೋ ಅವರೆಲ್ಲರೂ ಅರಸರಾಗಿ ಹುಟ್ಟಿದವರಲ್ಲ, ಅರಸು ಕುಟುಂಬದಿಂದ ಬಂದವರಲ್ಲ. ಸೌಲನು ಕತ್ತೆಯನ್ನು ಹುಡುಕಿಕೊಂಡು ಹೋಗಲಿಕ್ಕೆ ಹೋದವನು. ಅವನ ಗೋತ್ರ ಒಂದು ಸಣ್ಣ ಗೋತ್ರವಾಗಿತ್ತು. ಅವನ ಮನೆಯಿಂದ ಕತ್ತೆ ಕಳೆದೋಗಿತ್ತು. ಆ ಕತ್ತೆನ ಹುಡ್ಕೊಂಡು ಬರೋಕ್ಕೆ ಅವನು ಹೋದ. ಕತ್ತೆ ಸಿಗಲಿಲ್ಲ ಅಂತೇಳಿ ಅಲ್ಲಿ ಪ್ರವಾದಿ ಹತ್ರ ಹೋದಾಗ ಅಲ್ಲಿ ಅವನಿಗೊಂದು ಮಾತು ಕಾದಿತ್ತು. ಏನಂತೇಳಿ, ನೀನು ಇಸ್ರೇಲರಿಗೆ ಏನಾಗಿರ್ತಿ? ಅರಸನಾಗ್ತೀಯ. ಅವನು ಹೇಳ್ತಾರೆ, ನಾನು ಗೋತ್ರದಲ್ಲಿ ಕುಲದಲ್ಲಿ ಸಣ್ಣವನು, ನನಗೆ ಇಂಥ ದೊಡ್ಡ ಮಾತು ಹೇಳ್ತಾ ಇದ್ದೀರಲ್ಲ, ನನ್ನಲ್ಲಿ ಅರ್ಹತೆ ಇಲ್ಲ. ಹೌದು, ನೀನು ಅರ್ಹನಲ್ಲ, ನಿನಗೆ ಅಭಿಷೇಕ ಮಾಡುವವನೇನಾಗಿದ್ದಾನೆ? ಅರ್ಹನಾಗಿದ್ದಾನೆ. ನೀನು ಹೊಂದಿರುವ ಅಭಿಷೇಕ ರಾಜನ ಅಭಿಷೇಕ, ಅರ್ಹತೆ ಉಳ್ಳಂತ ಅಭಿಷೇಕವನ್ನ ನಿನಗೆ ದೇವರು ಕೊಟ್ಟಿದ್ದಾನೆ. ದಾವೀದನು ಕುರಿಗಳನ್ನು ಕಾಯುತ್ತಿದ್ದವನು. ಅವನ ಚರಿತ್ರೆ, ಅವನ ಕತೆ ಬಹಳ ಒಂದು ವ್ಯತ್ಯಾಸ ಉಳ್ಳದಾಗಿತ್ತು. ಅವನ ಅಣ್ಣಂದಿರೆಲ್ಲರೂ ಒಳ್ಳೆ ಕೆಲಸದಲ್ಲಿದ್ದರು. ಇವನು ಕುರಿ ಕಾಯುವಂತವನಾಗಿದ್ದ. ಕುರಿ ಕಾಯುವಂತ ಕೆಲಸದಲ್ಲಿ ಅವನಿಗೆ ಬಹಳ ಹತಾಶೆ ಉಳ್ಳವನಾಗಿದ್ದ. ಅವನನ್ನ ತಿರಸ್ಕರಿಸಲ್ಪಟ್ಟವರಾಗಿದ್ದರು. ಅವರ ಊರಲ್ಲಿ ಹಬ್ಬ ನಡೀತಿತ್ತು. ಹಬ್ಬದಲ್ಲಿ ಎಲ್ಲಾ ಮಕ್ಕಳು ಇದ್ದಾರೆ, ಆದರೆ ಅವನು ಮಾತ್ರ ಇಲ್ಲ. ಅವನು ಎಲ್ಲಿದ್ದಾನೆ? ಕುರಿಕಾಯ ಸ್ಥಳದಲ್ಲಿದ್ದಾನೆ. ಸಮುವೇಲ ಬರ್ತಾನೆ ಎಣ್ಣೆ ತಗೊಂಡು, ನಿಮ್ಮಲ್ಲಿ ಒಬ್ಬರನ್ನ ಅಭಿಷೇಕ ಮಾಡಬೇಕಾಗಿ ದೇವರು ನನ್ನನ್ನು ಕಳಿಸಿದ್ದಾನೆ. ಅದಕ್ಕೆ ಅವರಪ್ಪ ತಿಳ್ಕೊಂಡ, ಅಭಿಷೇಕ ಮಾಡಬೇಕಂದ್ರೆ ನನ್ನ ಮನೆಯಲ್ಲಿ ಯಾರಿಗೆ ಯೋಗ್ಯತೆ ಇದೆ ಅಂದ್ರೆ ಮನೆಯ ಹಿರಿಯ ಮಗನಿಗೆ, ಚೊಚ್ಚಲ ಮಗನಿಗೆ. ಅವನ್ನ ಕರೆದ, ಬರೋ ನಿನಗೇನೋ ಒಂದು ಯೋಗ ಬಂದೈತೆ, ನೀನು ಮನೆ ಚೊಚ್ಚಲ ಮಗ. ಯಾದಕ್ಕಾಗಿ? ನೀನು ಚೊಚ್ಚಲ ಮಗನಲ್ವಾ, ನಿನಗೆ ಒಂದು ಯೋಗ, ಫಸ್ಟು ನೀನು ಬಾ ಅಂತೇಳಿ ಕರ್ಕೊಂಬಂದ ಸಮುವೇಲನು ಅವನಿಗೆ ತೆಗೆದುಕೊಂಡು ಹೋಗಿ ಎಣ್ಣೆ ಪಾತ್ರೆಯನ್ನು ತೆಗೆದುಕೊಂಡು ಅವನ ತಲೆ ಮೇಲೆ ಒಯ್ಯಕ್ಕೆ ಹೋಗುವಾಗ ದೇವರು ಹೇಳ್ತಾನೆ, ಇವನಲ್ಲ. ಎಣ್ಣೆಯನ್ನು ತೆಗೆದು ಕೆಳಗಿಡ್ತಾನೆ. ಇನ್ನು ಬೇರೆ ಯಾರಿದ್ದಾರೆ? ನೆಕ್ಸ್ಟ್ ಅವನು ಹೇಳ್ತಾನೆ, ಮೂರನೇವ್ರನ್ನ ಕರಿಲ್ಲ. ಫಸ್ಟ್ನೇವನಿಲ್ಲ ಅಂದರೆ ಒಂದು ವೇಳೆ ನೆಕ್ಸ್ಟ್ ಯಾರು? ಎರಡನೇವನಿಲ್ಲ, ಮೂರನೇವನು, ನಾಲ್ಕನೇವನು, ಐದನೇವನು, ಆರನೇವನು, ಹೀಗೆ ಒಬ್ಬೊಬ್ಬರನ್ನ ಕರೆದ.
ಆದರೆ ದಾವೀದನನ್ನು ಮಾತ್ರ ಕರೀಲಿಲ್ಲ. ಒಂದೊಂದು ಸಾರಿಯೂ ಸಮುವೇಲನು ಆ ತೈಲವನ್ನು ತೆಗೆದುಕೊಂಡು ಆಕಲಿಕ್ಕೆ ಹೋಗುವಾಗ ದೇವರೇ ಆಕಲ ಅಂತ ಹೇಳುವಾಗ ದೇವರು ಹೇಳ್ತಿದ್ರು, ಇವನಲ್ಲ ಇವನಲ್ಲ ಇವನಲ್ಲ. ಮತ್ತೆ ಇವನಲ್ಲದ ಇನ್ಯಾರು? ಇನ್ನೊಬ್ಬನಿದ್ದಾನೆ. ಅವನು ಯಾರು? ಅವನು ಯೋಗ್ಯನಲ್ಲದವನು ಈ ಮನೆಯಲ್ಲಿ, ತಿರಸ್ಕರಿಸಲ್ಪಟ್ಟವನು ಈ ಮನೆಯಲ್ಲಿ, ಅವನು ಅಲ್ಪನಾದವನು ಈ ಮನೆಯಲ್ಲಿ, ಅವನು ಕಡೆ ಗಣನೆಗೆ ಬಾರದವನು ಈ ಮನೆಯಲ್ಲಿ. ಆದರೆ ನನ್ನ ದೃಷ್ಟಿಯಲ್ಲಿ ಗಣನೆಗೆ ಅವನು ಪಾತ್ರನಾಗಿದ್ದಾನೆ, ನನ್ನ ದೃಷ್ಟಿಯಲ್ಲಿ ಅವನು ಯೋಗ್ಯನಾಗಿದ್ದಾನೆ, ನನ್ನ ದೃಷ್ಟಿಯಲ್ಲಿ ಅವನು ಪ್ರಿಯನಾಗಿದ್ದಾನೆ. ಸಮುವೇಲನು ಯಾರಂತ ಗೊತ್ತಿಲ್ಲ. ಎಲ್ಲರೂ ಆದಮೇಲೆ ಇನ್ಯಾರಾದರೂ ಇದ್ದಾರಾ? ಅವರಪ್ಪ ಏನು ಮಾಡಬೇಕಾಗಿತ್ತು? ಎಲ್ಲರಾದ್ಮೇಲೆ ಆತನೇ ಅವರ ಮಗನನ್ನು ದಾವೀದನ ಕರೆ ಕಳಿಸ್ಬೇಕಾಗಿತ್ತು, ಕರೆ ಕಳಿಸಲಿಲ್ಲ. ಸಮುವೇಲನೇ ಕೇಳ್ತಾನೆ, ಇನ್ಯಾರಾದರೂ ಇದ್ದಾರಾ? ಅವರಪ್ಪನಿಗೆ ಆಶ್ಚರ್ಯ, ಇನ್ಯಾರಿದ್ದಾರೆ? ಯೋಗ್ಯರು ಇವರೇ, ಇವರೆಲ್ಲ ಮಿಲಿಟರಿಗಳಲ್ಲಿದ್ದಾರೆ, ಒಬ್ಬೊಬ್ಬನ ಎತ್ತರ ಗಾತ್ರವಾಗಿದ್ದಾನೆ, ಎಲ್ಲ ಟ್ರೈನಿಂಗ್ ಆಗಿದ್ದಾರೆ. ಟ್ರೈನ್ಡ್ ಒಬ್ಬ ರಾಜ್ಯನಾಗಬೇಕಾದ್ರೆ ಅವನಿಗೆ ಯುದ್ಧಗಳ ಟ್ರೈನಿಂಗ್ ಇರಬೇಕು. ಒಬ್ಬ ರಾಜ್ಯನಾಗಬೇಕಾದ್ರೆ ಅವನ ರಾಜನಾಗಿ ಹೇಗೆ ನಡ್ಕೊಳ್ಬೇಕು, ಹೇಗೆ ನಿಂತ್ಕೊಳ್ಬೇಕು, ಯಾವ ರೀತಿ ಇರಬೇಕೆಂಬುದಾಗಿ ಎಲ್ಲ ಟ್ರೈನಿಂಗ್ ಆದವನಿಗೆ ರಾಜನಾಗಿ ಮಾಡ್ತಾರೆ. ಇವರಿಗೆ ಎಲ್ಲ ಟ್ರೈನಿಂಗ್ ಆಗಿದೆ, ಇವ್ರನ್ನ ರಿಜೆಕ್ಟ್ ಆದಲ್ಲ ಅಂತ ಹೇಳ್ಬೇಕಾದ್ರೆ ಒಬ್ಬ ಇದ್ದಾನೆ, ಅವನು ರಿಜೆಕ್ಟ್ ಆದವನು. ಒಬ್ಬನಿದ್ದಾನೆ ಗಣನಿಗೆ ಬಾರದವನು, ಒಬ್ಬನಿದ್ದಾನೆ ಚಿಕ್ಕವನು, ಒಬ್ಬನಿದ್ದಾನೆ ಲೀಸ್ಟಲ್ಲಿ ಲಾಸ್ಟ್, ಒಬ್ಬನಿದ್ದಾನೆ ಅವನು ಯಾವುದಕ್ಕೂ ಬಾರದವನು. ಅವನು ಬೇರೆ ಕುರಿ ಕಾಯಕ್ಕೆ, ಆತನು ದೇವರು ಭಕ್ತಿ ಮಾಡಕ್ಕೆ ಮಾತ್ರವೇ ಅವನು ಯೋಗ್ಯನು. ಅವನು ಕುರಿ ಕಾಯಕ, ಅವನ ಕರೆ ಕಳಿಸ್ರಿ. ಕುರಿ ಕಾಯೋರು ದಿವಸ ಸ್ನಾನ ಮಾಡ್ತಿರಲ್ಲ, ದಿವಸ ಒಳ್ಳೆ ಬಟ್ಟೆ ಹಾಕೊಂಡಿರಲ್ಲ, ಹೆಂಗಿರ್ತಾರೆ? ವರ್ಷಗಟ್ಟಲೆ ಹೋಗಿರ್ತಾರೆ ಕುರಿ ಕಾಯೋರು. ಅಲ್ಲೇ ಅವ್ರಿಗೆ ಊಟ ಬಟ್ಟೆ ಎಲ್ಲ ತೊಗೊಂಡೋಗಿ ಕೊಡ್ತಿರ್ತಾರೆ. ಅಲ್ಲಿ ಅರ್ಜೆಂಟಾಗಿ ಬಾ ಅಂತೇಳಿ ಕರೆ ಕಳಿಸ್ಬೇಕಾದ್ರೆ ಸ್ನಾನ ಮಾಡ್ತೀನಿ ತಡೀರೋ, ಸ್ನಾನ ಮಾಡಬೇಡ, ಬಟ್ಟೆ ಬದಲಾಯಿಸ್ತೀನಿ, ಇಲ್ಲ ತಲೆ ಬಾಚ್ಕೊಳ್ತೀನಿ ತಡೀರೋ, ಬೇಡ ಬೇಡ ಬೇಡ, ಕಾಯ್ತಾ ಇದ್ದಾರೆ ಅಂತೇಳಿ ಸ್ನಾನ ಇಲ್ಲ, ಬಟ್ಟೆ ಇಲ್ಲ, ತಲೆ ಬಾಚಿಲ್ಲ, ಮುಖ ತೊಳೆದಿಲ್ಲ, ಗರಗರ 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 ಅಂತ ಹೇಳ್ಕೊಂಬಂದ್ರು. ಕುರಿ ಕಾಯೋ ಅಟ್ಟಿಯಿಂದ ಬಂದವನು ಹೆಂಗಿರ್ತಾನೆ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಆ ಕುರಿ ಕಾಯುವ ಅಡವಿಯ ವಾಸನೆ, ಅವನ ಬಟ್ಟೆ ರಫ್, ಕೂದಲು ರಫ್ ಆಗಿ ಎಲ್ಲ ಇರುತ್ತೆ. ಅವನು ನೋಡಕ್ಕೆ ಯಾವ ಅರ್ಹತೆನೇ ಇಲ್ಲ. ಆದರೆ ತೈಲದ ಕುಪ್ಪಿಯನ್ನು ತೆಗೆದುಕೊಂಡು ಹೋಗಿ ಸಮುವೇಲನು ಆತನ ಮೇಲೆ ಇಟ್ಟಾಗ ದೇವರು ಹೇಳಿದ್ರು, ಈಗ ಇವನ ಮೇಲೆ ಅಭಿಷೇಕ ಮಾಡು, ಇವನನ್ನು ನನ್ನನಿಗೆ ಇಸ್ರಾಯೇಲರ ಅರಸನಾಗಿ ನಾನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ. ನನ್ನನ್ನು ಕೇಳುವ ಪ್ರಿಯ ಜನರೇ, ಇಲ್ಲಿರುವಂತ ನಾವೆಲ್ಲರೂ ಎಲ್ಲೋ ಇದ್ವಿ, ಅಡವಿಲಿದ್ದೀವಿ, ಪಾಪದ ಜೀವನದಲ್ಲಿದ್ದೀವಿ, ಗುಲಾಮತನದಲ್ಲಿದ್ದೀವಿ, ನಾವು ಅಡಿಯಾಳುಗಳಾಗಿದ್ದೀವಿ, ಆಳುಗಳಾಗಿದ್ದೀವಿ, ಅರ್ಹತೆ ಇಲ್ಲದವರಾಗಿದ್ದೀವಿ. ದೇವರು ನಮ್ಮನ್ನು ಕರೆದಾಗ ನಾವು ಯಾವ ಶುದ್ಧತೆ, ಯಾವ ಯೋಗ್ಯತೆ, ಯಾವ ಸಿದ್ಧತೆಗಳು ಇಲ್ಲದಂತ ವೇಳೆಯಲ್ಲಿ ನಿಮಗೆ ಗೊತ್ತಾ ನಿಮ್ಮನ್ನ ದೇವರು ಕರೆದಿದ್ದಾನೆಂಬುದಾಗಿ? ನಿಮಗೆ ಗೊತ್ತಾ ನಿಮ್ಮ ಮೇಲೆ ಅಭಿಷೇಕ ಇದೆ ಎಂಬುದಾಗಿ? ದಾವೀದನಿಗೆ ಗೊತ್ತಿಲ್ಲ ಏನ್ ನಡೀತಾ ಇದೆ ಎಂಬುದಾಗಿ. ನಿನ್ನ ಇವತ್ತು ನಿನ್ನ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ ನಿನಗೆ ಗೊತ್ತಿಲ್ಲ. ಒಂದೊಂದು ಸಾರಿ ನಿನ್ನನ್ನು ದೇವರು ಆತನು ಸತ್ಯದಲ್ಲಿ, ಕೃಪೆಯಲ್ಲಿ ಆತನು ನಿನ್ನನ್ನ ಅರಿಯದಂತೆ ಇರುತ್ತಿರುವ ನಿನ್ನನ್ನ, ದೂರವಾಗಿದ್ದ ನಿನ್ನನ್ನ, ಯೋಗ್ಯತೆ ಇಲ್ಲದಿರುವಂತ ನನ್ನನ್ನ, ಅರ್ಹತೆ ಇಲ್ಲಿರುವಂತ ನಮ್ಮನ್ನ, ಯಾವ ಸಿದ್ಧತೆಗಳು ಇಲ್ಲದಂತ ನಿನ್ನನ್ನ ದೇವರು ಅಭಿಷೇಕ ಮಾಡಿದ್ದಾನೆ. ಅದು ರಾಜನ ಅಭಿಷೇಕ. ಯಾಕಂದ್ರೆ ನಮ್ಮ ದೇವರು ಆತನು ಏನಾಗಿದ್ದಾನೆ? ರಾಜಾದಿ ರಾಜನು, ಕರ್ತನು ಆಗಿದ್ದಾನೆ. 1 ತಿಮೋತಿ ಬರೆದ ಪುಸ್ತಕ 6ನೇ ಅಧ್ಯಾಯ 15ನೇ ವಚನ 16ನೇ ವಚನವನ್ನ ನಾವು ಓದಿಕೊಳ್ಳೋಣ. 1 ತಿಮೋತಿ 6ನೇ ಅಧ್ಯಾಯ 15 ಮತ್ತು 16ನೇ ವಚನವನ್ನ. ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಕ್ಲುಪ್ತ ಸಮಯದಲ್ಲೇ ಆತನನ್ನು ಪ್ರತ್ಯಕ್ಷಪಡಿಸುವನು. ಆ ಏಕಾಧಿಪತಿಯು ರಾಜಾದಿರಾಜನು, ಕರ್ತನು, ತಾನೊಬ್ಬನೇ ಅಗಮ್ಯ ರತ್ನವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರರು. ಆತನಿಗೆ ಮಾನವು ನಿತ್ಯಾಧಿಪತಿ ಇರಲಿ. ಆಮೇನ್. ಆಮೇನ್. ಎಲ್ಲರೂ ಹೇಳೋಣ ಆಮೇನ್. ಎಲ್ಲಿ ನೋಡುತ್ತೇವೆ? 15ನೇ ವಚನದಲ್ಲಿ ಎಲ್ಲರೂ ನೋಡ್ಕೊಳ್ರಿ. ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಕ್ಲುಪ್ತ ಸಮಯದಲ್ಲಿ ತನ್ನನ್ನು ಪ್ರತ್ಯೇಕಪಡಿಸುವನು. ಆ ಏಕಾಧಿಪತಿಯು ರಾಜಾದಿರಾಜನು, ಕರ್ತನು. ಆಮೆನ್, ಹಲ್ಲೆಲೂಯಾ. ಆ ಏಕಾಧಿಪತಿ
ಯಾರಾಗಿದ್ದಾನೆ? ಯೇಸು ಏಕಾಧಿಪತಿ. ಆತನೇನಾಗಿದ್ದಾನೆ? ಎಲ್ಲರೂ ಹೇಳುವ ರಾಜಾದಿರಾಜನು. ನಮ್ಮ ಯೇಸು ಎಂತವನಾಗಿದ್ದಾನೆ? ಎಲ್ಲರೂ ಗಟ್ಟಿಗೆ ಹೇಳೋಣ, ನಮ್ಮ ಯೇಸು ಎಂತನಾಗಿದ್ದಾನೆ? ಈ ಲೋಕದಲ್ಲಿ ಯೇಸು ಹುಟ್ಟುವಾಗಲೇ ಏನಂತ ಜೋಯಿಸರು ಕೇಳಿದ್ರು? ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿ ಇದ್ದಾನೆ? ಈ ಭೂಲೋಕದಲ್ಲಿ ಯೇಸು ಹುಟ್ಟಿದಾಗ ಏನಾಗಿ ಹುಟ್ಟಿದ? ಯಹೂದ್ಯರ ಅರಸನಾಗಿ ಹುಟ್ಟಿದ. ಶಿಲುಬೆಯಲ್ಲಿ ಯೇಸುವನ್ನ ಹೊಡೆಯಲ್ಪಡುವಾಗ ಏನಂತ ಆತನ ತಲೆ ಮೇಲೆ ಬರೆಯಲ್ಪಟ್ಟಿತ್ತು ಅಂದರೆ ನೋಡಬೇಕಾದ್ರೆ, ಈತನು ಯಹೂದ್ಯರ ಅರಸನು ಎಂಬುದಾಗಿ ಬರೆಯಲ್ಪಟ್ಟಿತ್ತು. ಶಿಲುಬೆಗೆ ಯೇಸು ಕ್ರಿಸ್ತನನ್ನ ಹೋಗುವುದಕ್ಕಿಂತ ಮುಂಚಿತವಾಗಿ ಆತನನ್ನು ಹಿಡಿಯುವಾಗ ಅಲ್ಲಿದ್ದಂಥ ರೋಮ್ ಸಿಪಾಯಿಗಳು, ಯೋಹನ ಬರೆದ ಸುವಾರ್ತೆ ಅದರಲ್ಲಿ 19ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನ ಓದಿಕೊಳ್ಳೋಣ. 19ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನ ಓದಿಕೊಳ್ಳುವ. ಸಿಪಾಯಿಗಳು ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಕೆಂಪು ಒಲ್ಲಿಯನ್ನು ಆತನಿಗೆ ಒದಿಸಿ ಆತನ ಬಳಿಗೆ ಬಂದು, ಯಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಹೇಳಿ ಆತನ ಕೆನ್ನೆಗೆ ಏಟು ಹಾಕಿದರು. ಪ್ರೈಸ್ ದಿ ಲಾರ್ಡ್. ದೇವ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅದೇ ರೀತಿಯಾಗಿ ಮತ್ತಾಯ ಸುವಾರ್ತೆ 27ನೇ ಅಧ್ಯಾಯ 27, 28 ಮತ್ತು 30 ವಚನ ತನಕ ನಾವು ಓದಿಕೊಳ್ಳುವ. ಮತ್ತಾಯ ಸುವಾರ್ತೆ 27ನೇ ಅಧ್ಯಾಯ 27ರಿಂದ 30 ವಚನ ತನಕ ನಾವು ಓದಿಕೊಳ್ಳೋಣ. ಆಮೇಲೆ ದೇಶಾಧಿಪತಿಯ ಸಿಪಾಯಿಗಳು ಯೇಸುವನ್ನು ಅರಮನೆಯೊಳಗೆ ತೆಗೆದುಕೊಂಡು ಹೋಗಿ ಪಟಾಲಮನೆಲ್ಲ ಆತನ ಸುತ್ತಲೂ ಕೂಡಿಸಿಕೊಂಡು ಆತನ ಬಟ್ಟೆಗಳನ್ನು ತೆಗೆದುಹಾಕಿ ಕೆಂಪು ಒಲ್ಲಿಯನ್ನು ಹೊದಿಸಿ ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ, ಯಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು. ಮತ್ತು ಆತನ ಮೇಲೆ ಉಗುಳಿ ಆ ಬೆತ್ತವನ್ನು ಕಸಕೊಂಡು ಆತನ ತಲೆಯ ಮೇಲೆ ಹೊಡೆದರು. ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ ಮೇಲೆ ಆ ಒಲ್ಲಿಯನ್ನು ತೆಗೆದು ಆತನ ಬಟ್ಟೆಗಳನ್ನು ಹೊದಿಸಿ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ತೆಗೆದುಕೊಂಡು ಹೋದರು. ಇಲ್ಲಿ ನಾವು ನೋಡುತ್ತೇವೆ, ಯೇಸುವನ್ನ ದೇಶಾಧಿಪತಿಗಳು, ಸಿಪಾಯಿಗಳು ಯೇಸುವನ್ನ 27ನೇ ವಚನದಲ್ಲಿ ಅರಮನೆ ಒಳಗೆ ಕರ್ಕೊಂಡು ಹೋದರು. ಎಲ್ಲಿ ಕರ್ಕೊಂಡು ಹೋದರು? ಅರಮನೆ ಒಳಗಡೆ. ರಾಜನು ಎಲ್ಲಿ ವಾಸ ಮಾಡಬೇಕಾಗಿದೆ? ಅರಮನೆ ಒಳಗಡೆ ವಾಸ ಮಾಡಬೇಕಾದವನು. ಯೇಸು ಶಿಲುಬೆಗೆ ಹೋಗಕ್ಕಿಂತ ಮುಂಚೆ ಆತನ ಎಲ್ಲಿಗೆ ಹೋದ? ಅರಮನೆ ಒಳಗಡೆ ಹೋದಂಥ ವೇಳೆಯಲ್ಲಿ ಆತನು ರಾಜನಾಗಿ ಆತನ ಅಭಿಷೇಕ ಇತ್ತು. ಅದಕ್ಕೆ ಆ ರಾಜ ಅಭಿಷೇಕ ಇದ್ದಕ್ಕಾಗಿ ಅವನು ಅರಮನೆ ಒಳಗಡೆ ಹೋದಂತ ನಡೆದಂಥ ಸಮಯ ನೋಡುತ್ತೇವೆ. ಆತನ ಬಟ್ಟೆಗಳನ್ನು ತೆಗೆದು ರಾಜನು ವಸ್ತ್ರಗಳನ್ನು ಧರಿಸಿಕೊಂಡವನು. ವಿಧ ವಿಧವಾದ ವಸ್ತ್ರಗಳನ್ನ, ಬಣ್ಣ ಬಣ್ಣ ವಸ್ತ್ರಗಳನ್ನ ಧರಿಸಿಕೊಂಡವನಾಗಿರಬೇಕಾಗಿತ್ತು. ಆದರೆ ಈ ರಾಜನು ಅರಮನೆಗಳಿಗೆ ಒಯ್ಯಲ್ಪಟ್ಟಾಗ ಇವನ ಮೇಲಿದ್ದಂಥ ಬಟ್ಟೆಗಳನ್ನು ತೆಗೆದರು. ಅಲ್ಲಿದ್ದಂಥ ಒಂದು ಕೆಂಪು ಒಲ್ಲಿಯನ್ನು, ಒಂದು ಕೆಂಪು ತುಂಡನ್ನ, ಒಂದು ಶಾಲನ್ನ ಅವನ ಮೇಲೆ ಒದಿಸಿದ್ರು. ಅಪಮಾನ ಮಾಡಲಿಕ್ಕಾಗಿ, ರಾಜನಿಗೆ ಸನ್ಮಾನ ಮಾಡಲಿಕ್ಕಾಗಿ ಹಚ್ಚಲ್ಪಡಬೇಕಾದ, ಒದಿಸಲ್ಪಡಬೇಕಾದಂಥ ಒಲ್ಲಿಯನ್ನ ಈಗ ಅವಮಾನ ಮಾಡುವುದಕ್ಕಾಗಿ ಯೇಸು ನಿನಗಾಗಿ ನನಗಾಗಿ ಅವಮಾನವನ್ನು ಸಹಿಸಿಕೊಂಡು ಈಗ ಕೆಂಪಾದ ಒಲ್ಲಿಯನ್ನು ತನ್ನ ಮೇಲೆ ಇಡಿಸಿಕೊಂಡು ಈಗ ಆತನಿಗೆ ಏನ್ ಮಾಡ್ತಾ ಇದ್ದಾರೆ? 29ನೇ ವಚನ ನೋಡ್ಬೇಕಾದ್ರೆ ಆತನಿಗೆ ಮುಳ್ಳಿನ ಬಳ್ಳಿಯನ್ನ ಕಿರೀಟವಾಗಿ ಎಣೆದರು. ಒಬ್ಬ ರಾಜನು ಅರಮನೆಯೊಳಗೆ ಬರಬೇಕಾದ್ರೆ ಅವನಿಗೆ ತಲೆಗೆ ಬಂಗಾರದ ಕಿರೀಟವನ್ನ ಇಡಲ್ಪಡಬೇಕಾಗಿತ್ತು. ಆದರೆ ಈ ರಾಜನು ಅರಮನೆಗೆ ಹೋದಾಗ ಬಟ್ಟೆಗಳು ತೆಗೆಯಲ್ಪಡ್ತು. ಕೆಂಪಾದ ಒಲ್ಲಿಯನ್ನು ಒದಿಸಿದರು. ಈಗ ಮುಳ್ಳಿನ ಬಳ್ಳಿ, ಆ ವಿಷವಾಪೂರಿತವಾದಂಥ ಆ ಮುಳ್ಳಿನ ಬಳ್ಳಿಯನ್ನ ಆತನ ತಲೆಯ ಮೇಲೆ ಕಿರೀಟವಾಗಿ ಎಣೆದು ಅದನ್ನು ಇಟ್ಟು ಅವನಿಗೆ ಬಲಗೈಯಲ್ಲಿ ಆಳತಕ್ಕಂಥ, ರೂಲ್ ಮಾಡತಕ್ಕ, ಅಧಿಕಾರ ನಡೆಸತಕ್ಕಂಥ ಕೋಲನ್ನು, ಬಂಗಾರದ ಕೋಲನ್ನು ಹಿಡಿದಂಥ ದೇವರು ಈಗ ಈತನ ಕೈಯಲ್ಲಿ
ಬೆತ್ತವನ್ನ ಕೊಟ್ಟು ಏನ್ ಮಾಡ್ತಾ ಇದ್ದಾರೆ, ಗೇಲಿ ಮಾಡ್ತಾ ಇದ್ದಾರೆ. ಅರಸನು ಚಿರಂಜೀವಿ ಆಗುವುದಾಗಿ ಘೋಷಿಸಲ್ಪಡಬೇಕಾದಂತ ಸ್ಥಳದಲ್ಲಿ ಅವನಿಗೆ ಅಪಹಾಸ್ಯ ಮಾಡಿ ಮೊಣಕಾಲೂರಿ, ಯಹೂದ್ಯರ ಅರಸನೇ ನಿಮಗೆ ನಮಸ್ಕಾರ ಎಂದು ಆತನನ್ನ ಪರಿಹಾಸ ಮಾಡಿದ್ರು. ಒಂದು ವೇಳೆ ನಿಜವಾದ ರಾಜನ ಮುಂದೆ ಹಾಗೆ ಮಾಡಿದ್ರೆ ಅವತ್ತು ಎಲ್ಲರ ತಲೆಗಳು ಹೋಗಲ್ಪಡಬೇಕಾಗಿತ್ತು. ಈ ಅರಸನು ಉಳಿದ ಅರಸರಿಗಿಂತಲೂ ವ್ಯತ್ಯಾಸವುಳ್ಳವನು. ಪ್ರೀತಿ, ಸಹನೆ, ದೀರ್ಘ ಶಾಂತಿ, ಕರುಣೆ, ದಯೆಗಳಿಂದ ತುಂಬಲ್ಪಟ್ಟಂತ ಅರಸನು ಈ ಲೋಕಕ್ಕೆ ಬಂದವನಾಗಿ ಕಾಣಪಟ್ಟನು. ಈ ಲೋಕದಲ್ಲಿ ಆಳಿದಂತ ಎಲ್ಲ ಅರಸರುಗಳು ದುರಹಂಕಾರಗಳಿಂದ, ಅಹಂಕಾರಗಳಿಂದ, ಎಲ್ಲ ದರ್ಪದಿಂದ ಅಧಿಕಾರವನ್ನು ಉಪಯೋಗಿಸಿದವರು. ಆದರೆ ತನಗೆ ಎಲ್ಲ ಅಧಿಕಾರಗಳು ಇದ್ದರು, ತನಗೆ ಎಲ್ಲ ಸ್ಥಾನಮಾನಗಳಿದ್ದರು, ತನಗೆ ಎಲ್ಲವನ್ನು ಶಿಕ್ಷಿಸಲಿಕ್ಕೆ ಆತನಿಗೆ ಎಲ್ಲವದ ರೈಟ್ಸ್ಗಳಿದ್ದರು, ನ್ಯಾಯ ಇದ್ದರು, ಈತನ ಕಡೆಗೆ ಎಲ್ಲಾ ತರಹದ ಸಾಕ್ಷಿಗಳು ಇದ್ದರು. ಆತನು ಪರಿಹಾಸ ಮಾಡುವವರನ್ನ ಕೊಲ್ಲದೆ, ಶಿಕ್ಷಿಸದೆ ಆತನು ಎಲ್ಲವನ್ನ ಸಹಿಸಿಕೊಂಡನು. 30ನೇ ವಚನದಲ್ಲಿ ಈ ಅರಸನಿಗೆ ನೋಡುತ್ತೇವೆ, ಮತ್ತು ಆತನ ಮೇಲೆ ಉಗುಳಿ ಆ ಬೆತ್ತವನ್ನ ಕಸಕೊಂಡು ಆತನ ತಲೆ ಮೇಲೆ ಒಡೆದು, ನಿನ್ನನ್ನು ಒಡೆದವರು ಯಾರು? ನಾವು ಆಗಲೇ ಓದಿದ್ವಿ ಮುಂದಿನ ವಚನದಲ್ಲಿ, ಯೋಹನಲ್ಲಿ ಆತನಿಗೆ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟಿ ಒಡೆದು, ನಿನ್ನನ್ನು ಒಡೆದವರು ಯಾರು? ಒಬ್ಬ ರಾಜನನ್ನ, ಯಹೂದ್ಯರ ಅರಸನಾಗಿ ಹುಟ್ಟಿದಂತ ಯೇಸು ಅರಮನೆಯಲ್ಲಿ ಹೋದಾಗ ನಮಗೋಸ್ಕರ ಎಷ್ಟೆಲ್ಲ ಆತನು ಅಪಮಾನಗಳನ್ನು ಹೊಂದಿದನು. ಪ್ರಿಯರೇ, ನಾವು ಯೇಸು ಹುಟ್ಟಿದಾಗಲೇ ಅರಸನ ಅಭಿಷೇಕವನ್ನು ಹೊಂದಿದ ಹುಟ್ಟಿದವನು. ಶಿಲುಬೆಯಲ್ಲಿ ಸಾಯುವಾಗಲೂ ಆತನು ಅರಸನಾಗಿನೇ ಆತನು ಪ್ರಾಣವನ್ನು ಕೊಟ್ಟವನು. ಈಗಲೂ ತಿರುಗಿ ಬರುವಾಗ ಯೇಸು ರಾಜಾದಿರಾಜನಾಗಿ ಬರುವನಾಗಿದ್ದಾನೆ. ಈ ಲೋಕದಲ್ಲಿ ಬೇರೆ ಅರಸನಾಗಿದ್ದವನು ಯೇಸು ತಿರುಗಿ ಬರುವಾಗ ರಾಜಾದಿರಾಜನಾಗಿದ್ದನು. ಯಾಕೆ ರಾಜಾದಿರಾಜನಾದ? ಹೇಗೆ ರಾಜಾದಿರಾಜನಾದ? ಆತನು ಬೇರೆ ರಾಜನಾದವನು ಈಗ ಅನೇಕರಾಗಿದ್ದ ನಮ್ಮನ್ನೆಲ್ಲರ ಮೇಲೆ ರಾಜ ಅಭಿಷೇಕವನ್ನು ಮಾಡಿದ. ಆತನು ಹೇಳಿದ, ನಾನು ಹೋಗುತ್ತೇನೆ, ನಾನು ಹೋಗಿ ಬೇರೊಬ್ಬನನ್ನು ಕಳಿಸಿಕೊಡುತ್ತೇನೆ. ಆತನು ಯಾರು? ಪವಿತ್ರಾತ್ಮರು ಬರುವಾಗ ನೀವು ಬಲವನ್ನ ಹೊಂದುವಿರಿ, ಸಾಮರ್ಥ್ಯವನ್ನ ಹೊಂದುವಿರಿ, ಅಧಿಕಾರವನ್ನ ಹೊಂದುವಿರಿ, ಶಕ್ತಿಯನ್ನು ನೀವು ಹೊಂದಿಕೊಳ್ಳುವಿರಿ, ಧೈರ್ಯವನ್ನ ನೀವು ಹೊಂದಿಕೊಳ್ಳುವಿರಿ. ಅದಕ್ಕೆ ಯೇಸು ಪರಲೋಕಕ್ಕೆ ಹೋಗಿ ಆತನು ತನ್ನ ಪವಿತ್ರಾತ್ಮರನ್ನ ಕಳಿಸಿಕೊಟ್ಟನು. ಈಗ ನಾವು ಹೊಂದಿರುವಂತ ಆತ್ಮ ಕೈಕಾಲ ಅಳ್ಳಾಡಿಸುವಂತ ಆತ್ಮ ಮಾತ್ರ ಅಲ್ಲ, ಅನ್ಯ ಭಾಷೆ ಮಾತಾಡುವಂತ ಅಭಿಷೇಕ ಮಾತ್ರವಲ್ಲ, ನಾವು ಹೊಂದಿರುವ ಆತ್ಮ ರಾಜನ ಆತ್ಮ, ಅಧಿಕಾರ, ಧೈರ್ಯ, ಸಾಮರ್ಥ್ಯ. ಓ ರಿಖಾಮಸೆ ರೆಮಾಲ ರೆಬಾಲ ಶತರಬಲ ರಬ ಹಲ್ಲೆಲೂಯಾ. ಅದಕ್ಕೆ ಯೇಸು ರಾಜನಾಗಿ ಹುಟ್ಟಿದ, ತಿರುಗಿ ಬರುವಾಗ ರಾಜನಾಗಲಿಕ್ಕೆ ಕಾರಣ ಯಾಕೆಂದ್ರೆ ಇವತ್ತು ಎಲ್ಲರ ಮೇಲೆ ಆತನಲ್ಲಿದ್ದಂತ ಆತನಿನ ರಾಜನ ಅಭಿಷೇಕವನ್ನ ನಮ್ಮೆಲ್ಲರ ಮೇಲೆ ಆತನು ತುಂಬಿಸಿ ಇವತ್ತು ನಮ್ಮನ್ನು ರಾಜರಾಗಿ ಮಾಡಿದ್ರಿಂದ ನಾವೆಲ್ಲರೂ ರಾಜರುಗಳು. ನಮಗೆಲ್ಲರಿಗೂ ಆತನು ಏನಾಗಿದ್ದಾನೆ? ರಾಜನಾಗಿದ್ದಾನೆ. ಆತನಿಗೆ ಮೇಲಾಗಿ, ಆತನಿಗೆ ಮಿಗಿಲಾಗಿ ಈ ಲೋಕದ ಯಾರು ಇಲ್ಲವೇ ಇಲ್ಲ. ಪ್ರೇರೆ, ನಿಮಗೊಂದು ಸತ್ಯ ಗೊತ್ತಾ? ಯಾವ ಒಂದು ಮುಖ್ಯಮಂತ್ರಿ ಇನ್ನೊಂದು ಮುಖ್ಯಮಂತ್ರಿಯನ್ನು ಮಾಡಲ್ಲ, ಯಾವ ಒಂದು MLA ಇನ್ನೊಂದು MLA ಮಾಡಲ್ಲ. ಆದರೆ ಯಾವ ಪ್ರಧಾನಮಂತ್ರಿ ಇನ್ನೊಂದು ಪ್ರಧಾನಮಂತ್ರಿಯನ್ನು ಮಾಡಲ್ಲ. ಜನರು ಆರಿಸುವಂತರಾಗಿದ್ದಾರೆ. ಆದರೆ ಈಗ ನಮ್ಮನ್ನ ರಾಜನಾಗಿ ಮನುಷ್ಯರು ಆರಿಸಿಕೊಳ್ಳಲಿಲ್ಲ. ನಮ್ಮನ್ನ ರಾಜನಾಗಿ ಅಭಿಷೇಕ ಮಾಡಿದವರು ಜನರಲ್ಲ. ನಮ್ಮನ್ನ ಒಂದು ವೇಳೆ ಮನುಷ್ಯರು ರಾಜರಾಗಿ ಆರಿಸಿಕೊಳ್ಳಲಿಕ್ಕೆ ಯಾವುದಾದ್ರೂ ನಮ್ಮಲ್ಲಿ ರೂಪ, ಗಾತ್ರ, ಆಕಾರ ಅಥವಾ ಯೋಗ್ಯತೆ, ಅರ್ಹತೆ ನಮ್ಮಲ್ಲಿ ಇದೆಯಾ? ಒಂದು ವೇಳೆ ಈ ಕ್ಷೇತ್ರದಲ್ಲಿ ಒಂದು MLA ಆಗಿ ನಿಂತ್ಕೊಳ್ತೀವಿ ಅಂತ ಹೇಳಿದ್ರೆ ನಿನಗೆ ಯಾರಾದರೂ ಓಟ್ ಹಾಕಿ ಗೆಲ್ಲಿಸೋರು ಇದ್ದಾರ? ಸಾಧ್ಯ ಇಲ್ಲ. ಒಂದು MLA ಆಗಿನೇ ನಿನ್ನನ್ನು ಗೆಲ್ಸಕ್ಕೆ ಈ ಲೋಕದವರು ತಿರಸ್ಕಾರ ಮಾಡ್ತಾರೆ ಅಂದ್ರೆ ನಿನ್ನನ್ನೊಬ್ಬ ರಾಜನಾಗಿ ಹೇಗೆ ಆರಿಸ್ಕೊಳಕ್ಕಾಗ್ತಾರೆ? ಅದಕ್ಕೆ ದೇವರು ನೀನು ಮತ್ತು ನಾನು ಮನುಷ್ಯರಿಂದಲೂ
ಜನರಿಂದಲೂ, ಅಧಿಕಾರಿಗಳಿಂದಲೂ, ರಾಜರಿಂದಲೂ, ಮಂತ್ರಿಗಳಿಂದಲೂ ಅರಸರಾಗಿ ನಾವು ಆರಿಸಲ್ಪಡಲಿಲ್ಲ, ಅಭಿಷೇಕಿಸಲ್ಪಡಲಿಲ್ಲ. ಒಂದು ವೇಳೆ ನಾವು ಮನುಷ್ಯರಿಂದ ನೋಡಿದ್ರೆ ಮನುಷ್ಯರು ಮುಖವನ್ನು ಮಾತ್ರ ನೋಡ್ತಾರೆ, ಅರ್ಹತೆ ನೋಡ್ತಾರೆ, ಕ್ವಾಲಿಫಿಕೇಶನ್ ನೋಡ್ತಾರೆ, ನಿನ್ನ ಯೋಗ್ಯತೆ ನೋಡ್ತಾರೆ, ನಿನ್ನ ಕುಲ, ನಿನ್ನ ಜಾತಿ, ನಿನ್ನ ಭಾಷೆ, ನಿನ್ನ ವಿದ್ಯಾಭ್ಯಾಸ, ನಿನ್ನ ಕ್ವಾಲಿಫಿಕೇಶನ್ ಏನಿದೆ ಎಂಬುದಾಗಿ ಬ್ಯಾಕ್ ಗ್ರೌಂಡ್ ನೋಡುವಂತರಾಗಿದ್ದಾರೆ. ಆದರೆ ಯೇಸು ನಮ್ಮನ್ನು ಆರಿಸಿಕೊಂಡಾಗ ನಮ್ಮಲ್ಲಿ ಯಾವ ಬ್ಯಾಕ್ ಗ್ರೌಂಡ್ ನೋಡಲಿಲ್ಲ, ನಮ್ಮನ್ನ ಯಾವ ರೀತಿಯಾಗಿ ಹಿನ್ನೆಲೆ ನೋಡಲಿಲ್ಲ, ನಮ್ಮ ಯೋಗ್ಯತೆ ನೋಡಲಿಲ್ಲ. ಇವತ್ತು ದೇವರೇ ನಿನ್ನನ್ನು ರಾಜನ ಅಭಿಷೇಕದಿಂದ ಅಭಿಷೇಕಿಸಿರುವುದರಿಂದ ಇವತ್ತು ನಾವು ರಾಜರಾಗಿ ದೇವರ ದೃಷ್ಟಿಯಲ್ಲಿ ಕಾಣಲ್ಪಡುತ್ತೇವೆ. ಅದಕ್ಕೆ ನಾನು ಹೇಳ್ತೇನೆ ಪ್ರಿಯರೇ, ಈ ಲೋಕದಲ್ಲಿ ಪ್ರೈಸ್ ದಿ ಲಾರ್ಡ್, ಒಂದು ಒಳ್ಳೆ ಎಲೆಕ್ಟ್ರಿಷಿಯನ್ ಕೆಲಸ ಗೊತ್ತಿದ್ರೆ ಅವನು ಎಲೆಕ್ಟ್ರಿಷಿಯನ್ ಕೆಲಸ ಹೇಳ್ಕೊಡಲ್ಲ ಪೂರ್ಣವಾಗಿ. ಒಬ್ಬ ಡ್ರೈವರ್ ಕೆಲಸವನ್ನ ಪೂರ್ಣವಾಗಿ ಹೇಳ್ಕೊಳ್ಳಲ್ಲ. ಒಂದು ವೇಳೆ ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ರಿ, ಡ್ರೈವಿಂಗ್ ಸ್ಕೂಲಲ್ಲಿ ಇದ್ರು ಅವನು ಏನಾದರೂ ಒಂದು ಏನು ಮಾಡ್ಕೊಂಡಿರ್ತಾನೆ, ಒಂದು ಇಟ್ಕೊಂಡಿರ್ತಾನೆ. ಯಾವ ಅಮ್ಮನು ಯಾವ ಅಪ್ಪನು ಎಲ್ಲ ಕೆಲಸ ಕಾರ್ಯಗಳನ್ನು ಹೇಳ್ಕೊಡಲ್ಲ. ಅಡಿಗೆ ಮಾಡೋಂಥ ಭಟ್ರು ಅವರ ಗುಟ್ಟನ್ನು ಹೇಳ್ಕೊಡಲ್ಲ. ಯಾವ ಕೆಲಸದವನು ತನ್ನ ಕೆಲಸವನ್ನ ಹೀಗೆ ಅಂತೇಳಿ ಪೂರ್ಣವಾಗಿ ಹೇಳ್ಕೊಡಲ್ಲ. ಆದರೆ ಈ ಯೇಸು, ಆತನು ರಾಜನಾಗಿ ದೇವಾದಿ ದೇವನಾದವನು ಇವತ್ತು ನಮ್ಮನ್ನ ಆತನ ಯೋಗ್ಯತೆಗೆ, ಆತನ ಸ್ಥಾನಕ್ಕೆ, ಆತನಿಗೆ ಸರಿಸಮನರಾಗಿ ನಮ್ಮನ್ನ ಆಳಾಗಿ, ಭಕ್ತರಾಗಿ, ಕೂಲಿಗಳಾಗಿ, ಅಡಿಯಾಳಾಗಿ ಇಟ್ಟುಕೊಳ್ಳದೆ, ನನ್ನ ಮಗನೇ, ನನ್ನ ಮಗಳೇ, ನೀನು ಬರೀ ನನಗೆ ಮಗನಾಗಿ ಇರೋದಲ್ಲ, ನೀನು ನನ್ನ ಜೊತೆಯಲ್ಲಿ ಸಿಂಹಾಸನದಲ್ಲಿ ಕೂತುಕೊಂಡು ನನ್ನೊಂದಿಗೆ ನೀನು ಆಳ್ವಿಕೆ ಮಾಡಬೇಕು, ನನ್ನೊಂದಿಗೆ ಸಿಂಹಾಸನದಲ್ಲಿ ಕುಂಡಿತುಕೊಂಡು ಹೇಳಿ ಇವತ್ತು ದೇವರು ನಮ್ಮನ್ನ ತನ್ನೊಂದಿಗೆ ಸಿಂಹಾಸನದಲ್ಲಿ ಇವತ್ತು ನಮ್ಮನ್ನ ಆತನು ಕುಂಡ್ರಿಸಿದವನಾಗಿದ್ದೇನೆ. ದೀನರಾಗಿದ್ದಂಥ, ತಿಪ್ಪೇಲಿದ್ದಂಥ ನಮ್ಮನ್ನ ದೇವರು ಇವತ್ತು ಮೇಲಕ್ಕೆ ಕರೆದು ಆತನು ನಮ್ಮನ್ನ ಆಶೀರ್ವದಿಸಿದವನಾಗಿದ್ದಾನೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ವೇಳೆಯೂ ಸಹ ಈ ಮರ್ಮ, ಈ ಒಂದು ಸತ್ಯ, ಇದು ನಮ್ಮ ಊಹಿಸಲಿಕ್ಕೂ ಗ್ರಹಿಸಲಿಕ್ಕೂ ಈ ಅಲ್ಪ ಬುದ್ಧಿ ಸಾಲದು. ಈ ಅಲ್ಪ ಬುದ್ಧಿಯಿಂದ ಸತ್ಯವನ್ನ ನಾವು ಅರಿಲಿಕ್ಕಾಗೋದಿಲ್ಲ. ಈ ಅಲ್ಪ ಬುದ್ಧಿಯಿಂದ ಕ್ರಿಸ್ತನಲ್ಲಿ ನಮ್ಮ ಗುರುತು, ಯೋಗ್ಯತೆ, ನಮ್ಮ ಅರ್ಹತೆ ಏನೆಂಬುದನ್ನು ನಾವು ಅರಿಯಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ದರಿಂದ ಈ ಅಲ್ಪ ಬುದ್ಧಿ ಎಂಬ ಸ್ವಿಚ್ಚನ್ನು ಆಫ್ ಮಾಡಿ ಕ್ರಿಸ್ತನು ನಮಗೆ ಕೊಟ್ಟಂತ ಮನಸ್ಸಿಂದ, ಕ್ರಿಸ್ತನು ಕೊಟ್ಟಂತ ಜ್ಞಾನದಿಂದ, ಕ್ರಿಸ್ತನು ಕೊಟ್ಟ ಅಭಿಷೇಕದಿಂದ, ಕ್ರಿಸ್ತನು ಕೊಟ್ಟ ಆತ್ಮದಿಂದ ಈ ಸಂಗತಿಗಳನ್ನು ನಾವೇನ್ ಮಾಡಬೇಕಾಗಿದೆ, ಅರಿಯಬೇಕಾಗಿದೆ. ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಾಗಿ ಭೂಲೋಕಕ್ಕೆ ಸಂಬಂಧಪಟ್ಟಂತ ಯೋಚನೆಯಿಂದ ಇದನ್ನು ಯೋಚಿಸುವುದಾದರೆ ನಾವು ನಂಬಲಿಕ್ಕೆ ಸಾಧ್ಯತೆ ಇಲ್ಲ. ಈ ಬೆಳಗಿನ ವೇಳೆಯೂ ಸಹ ನನ್ನ ದೇವರು ನಿಮ್ಮ ಮನನೇತ್ರಗಳನ್ನು ತೆರೆಯಲಿ, ನಿಮ್ಮ ಮನನೇತ್ರಗಳನ್ನು ಬೆಳಗಿಸಲಿ, ನಿಮ್ಮ ಮನನೇತ್ರಗಳಲ್ಲಿ ಈ ಸತ್ಯವನ್ನು ಅರಿಯತಕ್ಕ ಅರಿವು, ಗ್ರಹಿಕೆ ನಿಮ್ಮಲ್ಲಿ ಒಬ್ಬೊಬ್ಬರಲ್ಲಿ ಉಂಟಾಗಲಿ. ಯಾಕಂದ್ರೆ ಯೇಸು ಈ ಲೋಕದಲ್ಲಿದ್ದಾಗ 3.5 ವರ್ಷ ಬಡಕೊಂಡು ಹೇಳ್ದ, ನಾನು ಶಿಲುಬೆಗೆ ಹೋಗ್ತೀನೋ, ನಾನು ಸಾಯ್ತೀನಿ, ನಾನು ಮತ್ತೆ ಎದ್ದು ಬರುತ್ತೇನೆ. ಇವುಗಳೆಲ್ಲ ಬಡ್ಕೊಂಡು ಅವ್ರು ಹೇಳಿದಾಗಲೂ ಅವರು ನಂಬಲಿಲ್ಲ, ಗ್ರಹಿಸಲಿಲ್ಲ. ಯೇಸುವೆ ಸತ್ತಗಳಿಂದ ಎದ್ದು ಬಂದರು, ಸಮಾಧಿ ಓಪನೆ ಆದರೂ ಅವರು ನಂಬಲಿಲ್ಲ. ಯಾಕೆಂದ್ರೆ ಅವರು ಅಲ್ಪ ಬುದ್ಧಿಯಿಂದ ಯೇಸುನ ಮಾತುಗಳನ್ನು ಕೇಳಿದರು. ಇದು ಹೇಗೆ ಸಾಧ್ಯ ಎಂಬುದಾಗಿ ಅಂದುಕೊಂಡಿದ್ರು. ಅದಕ್ಕೆ ಯೇಸುನ ಪುನರುತ್ಥಾನವನ್ನ ಅವರು ನಂಬಕ್ಕಾಗಲಿಲ್ಲ. ಇವತ್ತು ಅದೇ ತರ ನಾವು ಸಹ ಯೇಸುನ ಪುನರುತ್ಥಾನದಲ್ಲಿ ಉಂಟಾಗಿರುವಂತ ಕ್ರಿಸ್ತನಲ್ಲಿ ನಮ್ಮ ಗುರುತು ಏನೆಂಬುದನ್ನ ನಾವು ಅರಿಯದೆ ಬರೀ ಕೇಳುವರಾಗಿ ಮಾತ್ರವೇ ಇದ್ದೇವೆ. ನಾನು ಹೇಳ್ತೇನೆ, ನೀವು ಕೇಳಿ ಅರಿಯುವುದಾದರೆ ನಾನು ಹೇಳ್ತೇನೆ, ನಿಮ್ಮ ಜೀವಿತ ಇದ್ದಂತ ರೀತಿಲಿಗಳು ಇರುವುದಿಲ್ಲ. ನಿಮ್ಮ ಜೀವಿತ ಬದಲಾವಣೆಯಾಗಿ ಉಳ್ಳದಾಗಿ ಕಾಣಲ್ಪಡುವಂತದ್ದಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿಮ್ಮ ನಡತೆ ಬದಲಾವಣೆ, ನಿಮ್ಮ ಯೋಚನೆ ಬದಲಾವಣೆ, ನಿಮ್ಮ ಮಾತುಗಳಲ್ಲಿ ಬದಲಾವಣೆ, ನಿಮ್ಮ ಪ್ರಾರ್ಥನೆ ಬದಲಾವಣೆ. ಪ್ರೇರೆ, ಒಬ್ಬ ಆಳು ರಾಜನ ಹತ್ರ ಹೋಗುವಾಗ ಅವನು ಮಾಡುವ ಪ್ರಾರ್ಥನೆ ಹೇಗಿರುತ್ತೆ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಅದೇ ಒಬ್ಬ ರಾಜನ ಹತ್ರ ಮಾತಾಡುವಾಗ ಅವನ ಪ್ರಾರ್ಥನೆ, ಅವನ ರಿಕ್ವೆಸ್ಟ್ ಹೇಗಿರ್ತದೆ?
ಒಬ್ಬ ಆಳು ತರ ಪ್ರಾರ್ಥನೆ ಮಾಡ್ತಾನೆ, ಒಬ್ಬ ರಾಜನಾಗೆ ಮಾತಾಡೋನಾಗಿರ್ತಾನೆ. ಅದಕ್ಕೆ ದೇವರ ಸನ್ನಿಧಿಯಲ್ಲಿ ಇರುವ ನಾವುಗಳು ಇವತ್ತು ರಾಜರಾಗೆ ನಡ್ಕೊಳ್ಳುತ್ತಿದ್ದೇವಾ ಅಥವಾ ಆಳುಗಳಾಗೆ ನಡ್ಕೊಳ್ಳುತ್ತಿದ್ದೇವಾ? ಒಬ್ಬ ಆಳು ಜನರ ಮುಂದೆ ಹೇಗೆ ನಡ್ಕೊಳ್ಳುತ್ತಾನೆ, ಒಬ್ಬ ರಾಜನು ಜನರ ಮುಂದೆ ಹೇಗೆ ನಡ್ಕೊಳ್ಳುವನಾಗಿದ್ದಾನೆ. ಪ್ರೇರೆ, ಈ ಲೋಕದ ರಾಜರಾಗೆ ನಮ್ಮನ್ನ ಊಹಿಸಿಕೊಳ್ಳದಂತೆ ನಮ್ಮ ರಾಜ್ಯತ್ವ, ನಮ್ಮ ಅಧಿಕಾರ, ನಮ್ಮ ಸ್ಥಾನಮಾನಗಳು ಏನಾಗಿದೆ ಎಂಬುದಾಗಿ ನೋಡಬೇಕಾದರೆ ನಮ್ಮ ಆಡಳಿತ, ನಮ್ಮ ದೊರೆತನ ಹೇಗಿರಿದೆ ಎಂದರೆ ಕೀರ್ತನೆ 103ನೇ ಅಧ್ಯಾಯ 4ನೇ ವಚನ, ಕೀರ್ತನೆ 103 4ನೇ ವಚನವನ್ನ ನಾವು ಓದಿಕೊಳ್ಳೋಣ. ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಇಲ್ಲಿ ನಾವು ನೋಡುತ್ತೇವೆ, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಕೇಳ್ರಿ, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಏನ್ ಪಾಸ್ಟರ್ ಏನ್ ಹೇಳ್ತಾ ಇದ್ದೀರಾ? ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈಗ ಒಬ್ಬ ರಾಜನಂದ ಮೇಲೆ ರಾಜನಂದು ಹೇಗೆ ಗುರುತಿಡಿಯೋದು? ಅವನಲ್ಲಿ ತಲೆ ಮೇಲೆ ಏನಿರಬೇಕು? ಕಿರೀಟ ಇರಬೇಕು. ಎಲ್ಲರೂ ಹೇಳ್ರಿ, ಏನಿರಬೇಕು? ಒಬ್ಬ ರಾಜನು ಸಾಧಾರಣವಾಗಿ ನಡ್ಕೊಂಡು ಬರ್ತಿದ್ರೆ ಗೊತ್ತಾಗಕ್ಕಾಗಲ್ಲ. ಯಾಕೆಂದ್ರೆ ಐಶ್ವರ್ಯಂತರು ಅದೇ ತರ ಬಟ್ಟೆ ಹಾಕ್ಬೋದು, ರಾಜನು ಅದೇ ತರ ಬಟ್ಟೆ ಹಾಕ್ಬೋದು. ಆದರೆ ರಾಜನಲ್ಲಕ್ಕೆ ಗುರುತೇನು? ಕಿರೀಟ. ಆ ಕಿರೀಟ ಇಟ್ಕೊಂಡ್ರೆ ಅವನಿಗೆ ಅಧಿಕಾರ, ಅದು ಸ್ಥಾನ ಮಾನಗಳೇ ಬೇರೆ ಉಳ್ಳದಾಗಿರುತ್ತದೆ. ಅದೇ ರೀತಿಯಾಗಿ ಅರಸರಾಗಿರೋ ನಾವು, ರಾಜರಾಗಿರುವಂಥ ನಾವು, ರಾಜವಂಶಸ್ಥರಾಗಿರುವಂಥ ನಾವುಗಳು ಪ್ರೇರೆ, ನಮಗೆ ದೇವರು ಒಂದು ಕಿರೀಟವನ್ನು ಇಟ್ಟಿದ್ದಾರೆ. ಈ ಕಿರೀಟ ಯಾವುದು? ಬೆಳ್ಳಿ, ಬಂಗಾರ, ಟೈಟಾನಿಯಮು, ವಜ್ರಗಳಿಂದ ಕೂಡಿದದಲ್ಲ. ಅದಕ್ಕಿಂತಲೂ ಬೆಲೆ ಬಾಳುವಂಥದ್ದು, ಅದಕ್ಕಿಂತಲೂ ಬಹಳ ಕಾಸ್ಟ್ಲಿ ಆದದ್ದು ಯಾವುದು ಗೊತ್ತಾ? ಪ್ರೀತಿ ಕೃಪೆಗಳೆಂಬ ಕಿರೀಟವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ನಾವು ಆಳ್ವಿಕೆ ಮಾಡೋದು, ದೊರೆತನ ಮಾಡೋದು, ಹೇಗೆ ದೊರೆತನ ಮಾಡಬೇಕು, ಹೇಗೆ ಆಳ್ವಿಕೆ ಮಾಡಬೇಕು, ಜನರ ಮಧ್ಯದಲ್ಲಿ ನಾವು ಸೇವೆ ಮಾಡುವಾಗ, ಜನರ ಮಧ್ಯದಲ್ಲಿ ಜೀವಿಸುವಾಗ, ಜನರ ಮಧ್ಯದಲ್ಲಿ ನಾವು ಹೇಗೆ ನಡ್ಕೊಳ್ಳಬೇಕೆಂಬ ನೋಡಬೇಕಾದ್ರೆ ಪ್ರೇರೆ, ನಾವು ಪ್ರೀತಿಯಿಂದ ನಡ್ಕೊಂಡವರಾಗಿ, ಒಬ್ಬರಿಗೊಬ್ಬರು ಕೃಪೆ ಉಳ್ಳವರಾಗಿ. ಯಾಕೆಂದ್ರೆ ನಾವು ಹೊಂದಿರುವಂತ ಈ ಅಭಿಷೇಕ, ಈ ಸ್ಥಾನಮಾನವು ನಮ್ಮಿಂದ ಉಂಟಾದದಲ್ಲ, ಇದೆಲ್ಲ ದೇವರ ಪ್ರೀತಿಯಿಂದ ನಮಗೆ ದೊರಕಿದಾಗಿದೆ. ಅದಕ್ಕೆ ಈ ಪ್ರೀತಿಯಿಂದ, ಕ್ರಿಸ್ತನ ಪ್ರೀತಿಯಿಂದ ನಾವು ಒಬ್ಬರನ್ನೊಬ್ಬರನ್ನ ಪ್ರೀತಿಸಿ ಆಳ್ವಿಕೆ ಮಾಡಬೇಕು. ಪ್ರೀತಿಯಿಂದ ನಾವು ಏನ್ ಮಾಡಬೇಕಾಗಿದೆ? ಸೇವೆ ಮಾಡಬೇಕಾಗಿದೆ. ರಾಜರುಗಳು ಆಳ್ವಿಕೆ ಮಾಡುತ್ತಾರೆ, ಆದರೆ ಈ ರಾಜರಾದ ನಾವು ಪ್ರೀತಿಯಿಂದ, ಕೃಪೆಯಿಂದ ಸೇವೆ ಮಾಡಲಿಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟವರು. ಪ್ರೀತಿ ಕೃಪೆಗಳಿಂದ ದೇವರು ನಮಗೆ ಕಿರೀಟವನ್ನ ಇಟ್ಟಿದ್ದಾರೆ. ಅದಕ್ಕೆ ನಮ್ಮಲ್ಲಿ ರಾಜನಾದವನಿಗೆ 2 ಕಾರ್ಯ ಇರುತ್ತದೆ. ಒಂದು, ಪ್ರೀತಿಯಿಂದಲೂ ದಯೆಯಿಂದಲೂ ಸೇವೆ ಮಾಡುವಂಥದ್ದು. ಎರಡನೇದಾಗಿ ಅವನು ಆಳ್ವಿಕೆ ಮಾಡುವಂಥವನಾಗಿದ್ದಾನೆ, ದೊರೆತನ ಮಾಡುವವನಾಗಿದ್ದಾನೆ. ಯಾರ ಮೇಲೆ ಆಳ್ವಿಕೆ? ಯಾರ ಮೇಲೆ ದೊರೆತನ? ಮನುಷ್ಯರ ಮೇಲೆ ಆಳ್ವಿಕೆ ಅಲ್ಲ, ಮನುಷ್ಯರ ಮೇಲೆ ದೊರೆತನಗಳಲ್ಲ, ಶತ್ರುಗಳ ಮೇಲೆ, ವೈರಿಗಳ ಮೇಲೆ ಅವನು ತನ್ನ ಜನರನ್ನ, ತನ್ನ ಊರನ್ನ, ತನ್ನ ಪಟ್ಟಣವನ್ನ, ತನ್ನ ದೇಶವನ್ನ, ತನಗುಂಟಾದಂತ ಸಾಮ್ರಾಜ್ಯವನ್ನ ಶತ್ರುಗಳು ತಾಕಿಸದಂತೆ, ಒಳಗೆ ಬರದಂತೆ ಅವರನ್ನ ಆಳುವವನು, ಅವರನ್ನ ತಡೆಗಟ್ಟುವುದು, ಅವರ ಮೇಲೆ ದೊರೆತನ, ಅವರನ್ನ ನಾಶ ಮಾಡುವುದು, ಅವರನ್ನ ಕೆಡುವಂಥದ್ದು. ಪ್ರೇರೆ, ನಮಗೂ ದೇವರು ಅದೇ ತರಹದ ಅಭಿಷೇಕವನ್ನು ಕೊಟ್ಟಿದ್ದಾನೆ. ಒಂದು, ಶತ್ರುನ ಕ್ರಿಯೆಗಳನ್ನ ಲಯ ಮಾಡುವುದಕ್ಕಾಗಿ. ಅದಕ್ಕೆ ಬೈಬಲ್ ಹೇಳುತ್ತದೆ, ನೀವುಗೆ ಕಟ್ಟುವುದಕ್ಕೂ ಕೆಡುವುದಕ್ಕೂ ನಾನು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ನೀವು ಯಾವುದನ್ನು ಶಪಿಸುತ್ತೀರೋ ಅದು ಶಪಿಸಲ್ಪಡುತ್ತದೆ. ಅದಕ್ಕಾಗಿ ನಾವು ಹೊಂದಿರುವ ಅಭಿಷೇಕ, ದೊರೆತನಗಳು, ಆಳ್ವಿಕೆಗಳು ಶತ್ರುಗಳ ಮೇಲೆ, ಶೈತಾನನ ಮೇಲೆ, ರೋಗದ ಮೇಲೆ, ಬಡತನಗಳ ಮೇಲೆ, ದರಿದ್ರಗಳ ಮೇಲೆ, ಸಾಲದ ಮೇಲೆ, ಎಲ್ಲ ಸಮಸ್ಯೆಗಳ ಮೇಲೆ ಆಳ್ವಿಕೆ ಮಾಡ್ರಿ. ರೋಗದ ಮೇಲೆ ಪ್ರೀತಿ ತೋರಿಸ್ಬೇಡ್ರಿ, ಬಡತನದ ಮೇಲೆ ಪ್ರೀತಿ ತೋರಿಸ್ಬೇಡ್ರಿ, ಸಾಲದೊಂದಿಗೆ ಪ್ರೀತಿ ಕೃಪೆಗಳನ್ನು ತೋರಿಸ್ಬೇಡ್ರಿ.
ಸಮಸ್ಯೆಗಳಿಗೆ ಪ್ರೀತಿ ತೋರಿಸ್ಬೇಡ್ರಿ, ಸೈತಾನನ ಹತ್ರ ಪ್ರೀತಿ ತೋರಿಸ್ಬೇಡ್ರಿ, ಇಹಲೋಕದ ಸ್ನೇಹತ್ವದೊಂದಿಗೆ ಪ್ರೀತಿ ತೋರಿಸ್ಬೇಡ್ರಿ, ಕೃಪೆ ತೋರಿಸ್ಬೇಡ್ರಿ. ಅವುಗಳಿಗೆ ವಿರುದ್ಧವಾಗಿ ಆಳ್ವಿಕೆ ಮಾಡ್ರಿ, ಅವುಗಳಿಗೆ ವಿರುದ್ಧವಾಗಿ ದೊರೆತನ ಮಾಡ್ರಿ. ಬೈಬಲ್ ಹೇಳ್ತಾರೆ, ಕರ್ತನಿಗೆ ಒಳಗಾಗ್ರಿ, ಸೈತಾನನಿಗೆ ಎದುರಿಸಿ ನಿಲ್ರಿ, ಆಗ ಆತನು ನಿಮ್ಮನ್ನು ಬಿಟ್ಟು ಹೋಗುವನು. ಸೈತಾನನಿಗೆ ಒಂದು ರಾಜ್ಯ ಇದೆ, ಆ ರಾಜ್ಯವನ್ನ ಗೆಲ್ಲಬೇಕಾದರೆ ಆ ರಾಜನ ಅಭಿಷೇಕ ಉಳ್ಳವರೇ ರಾಜನನ್ನ ಓಡಿಸಲಿಕ್ಕೆ ಸಾಧ್ಯತೆ ಉಂಟು. ಸೈತಾನನು ಈ ಪ್ರಪಂಚದ ರಾಜನಾಗಿದ್ದಾನೆ, ಅದಕ್ಕೆ ಅವನನ್ನ ಎದುರಿಸಿ ನಿಲ್ಲತಕ್ಕ ರಾಜ ಅಭಿಷೇಕವನ್ನ ಹೊಂದಿದ್ದೇವೆ. ಹಾಗಾದರೆ ಸೈತಾನನ ಕ್ರಿಯೆಗಳನ್ನ ಲಯ ಮಾಡಲಿಕ್ಕಾಗಿ ರಾಜನ ಅಭಿಷೇಕವನ್ನ ಪ್ರಿಯ ದೇವ ಸಭೆಯೇ ನಾವೆಲ್ಲರೂ ಹೊಂದಿರುವುದರಿಂದ ಇವತ್ತು ನಿನ್ನ ಮನೆಯಲ್ಲಿ, ನಿನ್ನ ದೇಹದಲ್ಲಿ ಯಾವುದೆಲ್ಲ ವಿರೋಧವಾಗಿ, ವಾಕ್ಯಕ್ಕೆ ವಿರುದ್ಧವಾಗಿ, ಸತ್ಯಕ್ಕೆ ವಿರುದ್ಧವಾಗಿ ಬರುತ್ತದೋ ಆ ಶತ್ರುನ ಕ್ರಿಯೆಗಳನ್ನ ಏನ್ ಮಾಡ್ರಿ? ನಾಶ ಮಾಡ್ರಿ, ಆಳ್ವಿಕೆ ಮಾಡ್ರಿ, ದೊರೆತನವನ್ನು ಮಾಡ್ರಿ. ಒಬ್ಬ ರಾಜನಾದವನು ತನ್ನ ಸಾಮ್ರಾಜ್ಯದ ಮೇಲೆ ಧಕ್ಕೆ ಬರುತ್ತಿರುವಾಗ, ಶತ್ರುಗಳು ಬರುತ್ತಿರುವಾಗ ಅವನು ನೋಡಿಕೊಂಡು ಸುಮ್ಮನೆ ಇರೋನಲ್ಲ, ಆತನು ಅದಕ್ಕಾಗಿ ಯುದ್ಧವನ್ನ ಮಾಡೋನಾಗಿದ್ದಾನೆ. ಹಾಗೆಯೇ ನಿನ್ನ ಜೀವಿತದಲ್ಲಿರುವ ರೋಗಗಳಿಗೆ ವಿರುದ್ಧವಾಗಿ ಯುದ್ಧವನ್ನ ಮಾಡು, ಒಳ್ಳೆ ಹೋರಾಟವನ್ನು ಹೋರಾಡು, ಬಡತನ ಮೇಲೆ ಹೋರಾಡು. ನಿನಗೆ ಅಧಿಕಾರ ಇದೆ, ನೀನು ದರಿದ್ರರಿಗೆ ಆಳಲ್ಲ, ದರಿದ್ರರಿಗೆ ನೀನು ರಾಜನು, ಐಶ್ವರ್ಯನಾಗಿದ್ದೀಯ. ರೋಗಕ್ಕೆ ನೀನು ಆಳು ಅಲ್ಲ, ರೋಗದ ಮೇಲೆ ನಿನಗೆ ಅಧಿಕಾರ. ನೀನು ಅಧಿಕಾರವನ್ನ, ರಾಜ ಅಧಿಕಾರವನ್ನು ಹೊಂದಿದ್ಯಾ, ಅಧಿಕಾರವನ್ನು ಉಪಯೋಗಿಸು. ವಾಕ್ಯ ಎಂಬ ಕತ್ತಿಯನ್ನು ತೆಗೆದುಕೋ, ನಂಬಿಕೆ ಎಂಬ ಗುರಾಣಿ ಹಿಡಿದುಕೋ, ಸತ್ಯ ಎಂಬ ನಡುಕಟ್ಟನ್ನು ಕಟ್ಟಿಕೋ, ಸಿದ್ಧ ಮನಸ್ಸೆಂಬ ಪಾದರಕ್ಷೆಗಳನ್ನ ಮೆಟ್ಟಿಕೊಂಡಿರು. ನೀತಿ ಎಂಬ ವಜ್ರ ಕವಚ ಯೇಸುವಾಗಿದ್ದರೆ ಆತನನ್ನು ಧರಿಸಿಕೊಂಡಿದ್ದರಿಂದ ನೀನು ಅರಸನಾಗಿರುವುದರಿಂದ ನಿನಗಿರುದುವಾಗಿ, ನಿನ್ನ ಮಕ್ಕಳಿಗಿರುದುವಾಗಿ, ದೇಶಕ್ಕಿರುದುವಾಗಿ, ಪಟ್ಟಣಕ್ಕಿರುದುವಾಗಿ ನಡೆಯುವ ಸಂಗತಿಗಳ ಹತ್ರ ನೀನು ದೇವರ ಹತ್ರ ಹೋಗಿ ಕಾಪಾಡೋದಂತಲ್ಲ. ದೇವರು ಹೇಳಿದಾನೆ, ನಿನಗೆ ವಾಕ್ಯ ಎಂಬ ಕತ್ತಿ ಕೊಟ್ಟಿದ್ದೇನೆ, ನೀತಿ ಎಂಬ ವಜ್ರ ಕವಚ ನಿನ್ನ ಹತ್ರ ಇದೆ, ರಕ್ಷಣೆ ಎಂಬ ಶಿರಸ್ತ್ರಾಣ ಇದೆ, ಸಿದ್ಧ ಮನಸ್ಸೆಂಬ ನಿನಗೇನು ಕೊಟ್ಟಿದ್ದೇನೆ? ಪಾದರಕ್ಷಣೆ ಕೊಟ್ಟಿದ್ದೇನೆ, ವಾಕ್ಯ ಎಂಬ ಕತ್ತಿನ ಇಟ್ಟುಕೊಟ್ಟಿದ್ದೇನೆ, ನಂಬಿಕೆ ಎಂಬ ಗುರಾಣಿ ಇಟ್ಟುಕೊಂಡಿದ್ದೇನೆ. ಏನ್ ಮಾಡ್ತಿದೀಯಾ ನೀನು? ರಾಜನು, ನೀನು ಯುದ್ಧವನ್ನು ಮಾಡು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ರಾಜನು ಯುದ್ಧವನ್ನು ಮಾಡಲಿಕ್ಕೆ ಕರೆಯಲ್ಪಟ್ಟವನು. ಅದೇ ರೀತಿಯಾಗಿ ರಾಜನು ಪ್ರೀತಿಯಿಂದ, ಕೃಪೆಯಿಂದ ಜನರನ್ನ ನಡೆಸುವವನು ಆಗಿದ್ದಾನೆ. ಅದೇ ರೀತಿಯಾಗಿ ಪ್ರೇರೆ, ನಾವು ಒಂದು ಮುಖ ಜನರ ಬಳಿಯಲ್ಲಿ ಪ್ರೀತಿ ಕೃಪೆಗಳಿಂದ ನಡ್ಕೊಳ್ಳುವುದಕ್ಕೆ, ಇನ್ನೊಂದು ಮುಖ ನಮಗೇನು ಗೊತ್ತಾ? ಶತ್ರುನೊಂದಿಗೆ ಹೋರಾಡುವುದಕ್ಕೆ. ರಾಜನಿಗೆ ಎರಡು ಸ್ಥಾನ ಇರುತ್ತದೆ. ಒಂದು, ಅವನೇನ್ ಮಾಡಬೇಕು? ಶತ್ರುಗಳ ವಿರುದ್ಧವಾಗಿ ಹೋರಾಡುವನಾಗಿರಬೇಕು. ಇನ್ನೊಂದು, ತನ್ನ ಜನರನ್ನ ಪೋಷಿಸಿ, ಸಂರಕ್ಷಿಸಿ, ಜನರಿಗೆ ದಯೆ, ಕೃಪೆ, ಉಪಕಾರಗಳನ್ನ, ದಾನವನ್ನ, ಧರ್ಮಗಳನ್ನ, ಆತನಿಗೆ ಒಳ್ಳೆಯದನ್ನ ಮಾಡುವಂತವನಾಗಿ ಕಾಣಲ್ಪಡುವನಾಗಿರ್ಬೇಕು. ಅದಕ್ಕೆ ದೇವರು ಇವತ್ತು ರಾಜ ವಂಶಸ್ಥರು. ಹಾಗಾದ್ರೆ ಪ್ರೇರೆ, ನಮ್ಮನ್ನ ರಾಜ ವಂಶಸ್ಥರು ಅಂದ್ರೆ ನಮ್ಮ ಕುಟುಂಬದಲ್ಲಿ ಯಾರು ರಾಜರಲ್ಲ, ನಮ್ಮ ಕುಟುಂಬದಲ್ಲಿ ಯಾವ ವಂಶದಲ್ಲಿಯೂ ರಾಜರಾಗಿ ಹುಟ್ಟಿದವರಲ್ಲ, ಅಧಿಕಾರಿಗಳಿಲ್ಲ. ಆದರೆ ಯೇಸು ಕ್ರಿಸ್ತನು ರಾಜವಂಶಸ್ಥನಾಗಿ ಬಂದಿದ್ದಾನೆ. ಆತನು ಹುಟ್ಟಿದಾಗಲೇ ರಾಜನಾಗಿ ಹುಟ್ಟಿದವನು. ಆತನು ಈ ಲೋಕಕ್ಕೆ ಆದಿ ಅಂತ್ಯವಾಗಿರುವಾಗಲೇ ರಾಜಾದಿ ರಾಜನಾದವನು. ಈಕೆ ಆತನ ನಂಬಿದಂತ ನಾವೆಲ್ಲರೂ ಆತನ ಮಕ್ಕಳಾಗಿರುವುದರಿಂದ ನಾವೆಲ್ಲರೂ ಯಾರ ವಂಶಸ್ಥರು? ರಾಜ ವಂಶಸ್ಥರು. ಆಮೆನ್, ಹಲ್ಲೆಲೂಯಾ. ಹಾಗಾದರೆ ನಾವೆಲ್ಲರೂ ಇವತ್ತು ಏನಾಗಿದ್ದೇವೆ? ರಾಜರು ಆಗಿದ್ದೇವೆ. ನಮ್ಮ ಯೇಸು ಏನಾಗಿದ್ದಾನೆ? ರಾಜಾದಿ ರಾಜನಾಗಿದ್ದಾನೆ. ನಮಗೆ ಯಾವ ಕಿರೀಟ ಕೊಡಲ್ಪಟ್ಟಿದೆ? ಪ್ರೀತಿ ಕೃಪೆಗಳೆಂಬ ಕಿರೀಟ ಕೊಡಲ್ಪಟ್ಟಿದೆ. ನಾವು ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋಗಬೇಕಾದ್ರೆ ನಮಗೆ ಅನೇಕ ಕಿರೀಟಗಳು ಅಲ್ಲಿ ಇಡಲ್ಪಟ್ಟಿದೆ. ಜೀವ ಎಂಬ ಜಯಮಾಲೆ ಕಿರೀಟ ಇಡಲ್ಪಟ್ಟಿದೆ. ನೀತಿ ಎಂಬ ಕಿರೀಟ ನಮಗೆ ಇಡಲ್ಪಟ್ಟಿದೆ. ಕೇಳ್ತಾ ಇದ್ದೀರಾ? ಈ ಲೋಕದಲ್ಲಿ ನಮಗೆ ಕೊಡಲ್ಪಟ್ಟ ಕಿರೀಟ ಪ್ರೀತಿ ಕೃಪೆಗಳೆಂಬ ಕಿರೀಟ. ಆಮೇಲೆ ಪ್ರೀತಿ ಕೃಪೆ ಎಂಬ ಕಿರೀಟದಿಂದ ದೇವರು ನಮ್ಮನ್ನು ಏನು ಮಾಡಿದ್ದಾನೆ? ಶೃಂಗಾರ. ಆದರೆ ಯೇಸು ಇಡಲ್ಪಟ್ಟ ಕಿರೀಟ ಮುಳ್ಳು, ವಿಷ ತುಂಬಿದಂಥ ಕಿರೀಟ. ಯೇಸುವಿನ ಕೈಯಲ್ಪಟ್ಟಂಥ ಕೋಲು ಅವಮಾನದ ಕೋಲು. ಆತನಿಗೆ ಒದಿಸಲ್ಪಟ್ಟಂಥ ವಸ್ತ್ರ
ಅವಮಾನದ ವಸ್ತ್ರ, ಅವನಿಗೆ ಉಗುಳುವಿಕೆ, ಆತನಿಗೆ ತೆಗಳುವಿಕೆ, ಗೇಲಿ ಪರ್ಯಾಸ ಉಂಟಾಯಿತು. ಆದರೆ ನಮಗೋ ದೇವರು ಮಾನ, ಕೀರ್ತಿ, ಪ್ರಭಾವವನ್ನು ಕೊಡಲಿಕ್ಕಾಗಿ ಎಲ್ಲವನ್ನ ಶಿಲುಬೆಯಲ್ಲಿ ಯೇಸು ವಹಿಸಿಕೊಂಡು ಇವತ್ತು ನಮ್ಮನ್ನು ರಾಜರಾಗಿ ದೇವರು ಮಾಡಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಕಣ್ಣುಗಳು ಮುಚ್ಚೋಣ, ದೇವರಿಗೆ ಸ್ತೋತ್ರ ಹೇಳುವ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಸ್ತೋತ್ರ. ಎಲ್ಲರೂ ಸ್ತೋತ್ರ ಹೇಳೋಣ. ಥ್ಯಾಂಕ್ ಯು ಲಾರ್ಡ್. ರಾಜವಂಶಸ್ಥರ